ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಫಾರ್ KS ಚಾನಲ್. ಭಾರತ ಸಂವಿಧಾನವನ್ನು ಕುರಿತ ಸರಣಿ ವಿಡಿಯೋಗಳ ತರಗತಿಗೆ ತಮಗೆಲ್ಲ ಆದರದ ಸುಸ್ವಾಗತ. ಇಂದಿನ ತರಗತಿಗಳಲ್ಲಿ ನಾವು ಭಾರತ ಸಂವಿಧಾನವನ್ನು ಕುರಿತ ಹಲವಾರು ಪಾಯಿಂಟ್ಗಳನ್ನು ನೋಡ್ತಾ ಬಂದಿದ್ದೀವಿ. ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ನಮಗೆ ಅವಶ್ಯಕವಾಗಿದೆಯೋ ಅಷ್ಟು ಮಾಹಿತಿಯನ್ನು ಸಾಕಷ್ಟು ನೀಡುವ ಪ್ರಯತ್ನವನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈ ತರಗತಿಯಲ್ಲಿ ಭಾರತ ಸಂವಿಧಾನವನ್ನು ಕುರಿತ ಭಾರತ ಸಂವಿಧಾನದ ಒಂದು ಭಾಗವಾಗಿರ್ತಕ್ಕಂಥ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅವರ್ ಎಕ್ಸಾಮಿನೇಷನ್, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಸಂವಿಧಾನದ ಈ ಒಂದು ಭಾಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ವಿಭಾಗದ ಬಗ್ಗೆ ಪ್ರಶ್ನೆಯನ್ನ ಕೇಳದೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆನೇ ಇಲ್ಲ. ಸಾಮಾನ್ಯವಾಗಿ ಎಲ್ಲೋ ಒಂದೋ ಎರಡೋ ಎಕ್ಸಾಮ್ಗಳಲ್ಲಿ ಕೇಳದೆ ಇರೋದನ್ನ ಬಿಟ್ರೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕೂಡ ಈ ವಿಭಾಗದಿಂದ ಪ್ರಶ್ನೆಗಳನ್ನ ನೇರವಾಗಿ ಅಥವಾ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾವ ಮಾದರಿಯಲ್ಲಾದ್ರೂ ಕೂಡ ಪ್ರಶ್ನೆಯನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಭಾಗ ಬಹಳ ಮುಖ್ಯ. ಯಾವ್ದಪ್ಪ ಆ ಭಾಗ ಅಂತ ನಾವು ನೋಡೋದಾದ್ರೆ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಮೂಲಭೂತ ಹಕ್ಕುಗಳನ್ನು ಕುರಿತು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ರೀತಿ ಪ್ರಶ್ನೆಗಳನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಮತ್ತೆ ಮುಂದಿನ ಪರೀಕ್ಷೆಗಳಲ್ಲಿ ಯಾವ ಮಾದರಿಯ ಪ್ರಶ್ನೆಗಳನ್ನ ನಾವು ಕೇಳಬಹುದು ಅಂತಕ್ಕಂಥ ಒಂದು ಅನಾಲಿಸಿಸ್ ಮುಖಾಂತರ ಈ ಒಂದು ತರಗತಿಯನ್ನ ನಾನು ಸಿದ್ಧಪಡಿಸಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳನ್ನ ಎಷ್ಟನ್ನ ಓದಿದ್ರೆ ಸಾಕು ಮತ್ತೆ ಯಾವ ರೀತಿ ಓದ್ಬೇಕು, ನಾನು ಭಾರತ ಸಂವಿಧಾನವನ್ನ KS ಸ್ಪರ್ಧಾರ್ಥಿಗಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೇವಲ 1 ಅಥವಾ 2 ತರಗತಿಯಲ್ಲಿ ಮುಗಿಸದೆ ಈ ಮೂಲಭೂತ ಹಕ್ಕಿನೊಳಗೆ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಗಳನ್ನ ವಿದ್ಯಾರ್ಥಿಗೆ ಅಥವಾ ಅಭ್ಯರ್ಥಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಮಹದಾಸೆ. ಆದ್ದರಿಂದ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು 4 ರಿಂದ 5 ವಿಡಿಯೋಗಳನ್ನ ಮಾಡ್ಬೇಕಾಗಿ ಬರ್ತದೆ. ಯಾಕಪ್ಪ ಅಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಹೇಳ್ಬಿಡ್ಬೋದು. 6 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸ್ಬಿಡ್ಬೋದು. ಆದ್ರೆ ಆ ರೀತಿ ಹೇಳಿ ಮುಗಿಸ್ಬಿಟ್ರೆ ಅದು ನಮ್ಮ KS ಪರೀಕ್ಷೆಯಲ್ಲಿ ಏನು ನಾವು ಥಿಯರಿ ರೂಪದಲ್ಲಿ ಆನ್ಸರ್ ಅನ್ನ ಬರೀಬೇಕಾದ್ರೆ ಕಷ್ಟ ಆಗ್ತದೆ. ಆದ್ರಿಂದ ಏನು ವಿಧಿಗಳು ಬರ್ತಾವ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಆ ವಿಧಿಯೊಳಗಡೆ ಒಂದಷ್ಟು ಸಬ್ ಪಾರ್ಟ್ಗಳು ಬರ್ತಾವ, ಅಂದ್ರೆ ಉಪವಿಧಿಗಳು ಬರ್ತಾವ. ಅದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ. ಈ ಎಲ್ಲಾ ಒಂದು ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಂಡು ಈ ಒಂದು ತರಗತಿಯನ್ನ ನಾನು ಮಾಡ್ತಿರ್ತಕ್ಕಂಥದ್ದು. ಬನ್ನಿ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈ ತರಗತಿಯೊಳಗೆ ಡೀಪ್ ಆಗಿ ನೋಡ್ತಾ ಹೋಗೋಣ. ನೇರವಾಗಿ ಮೂಲಭೂತ ಹಕ್ಕುಗಳಿಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಏನು ನಮಗೆ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗಳಿಗೆ ಏನ್ ನೀಡಲಾಗಿದೆಯೋ ಆ 6 ರೀತಿಯ ಮೂಲಭೂತ ಹಕ್ಕುಗಳಿಗೆ ನೇರವಾಗಿ ಹೋಗೋದಕ್ಕಿಂತ ಮೊದಲು ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೇಸಿಕ್ಸ್ ಮಾಹಿತಿಯನ್ನ ನಾವು ತಿಳ್ಕೋಬೇಕು. ಅದು ಬಹಳ ಮುಖ್ಯ. ನೇರವಾಗಿ ಏನು ಭಾರತ ಸಂವಿಧಾನದ 3ನೇ ಭಾಗದಾಗ 12 ರಿಂದ 35ನೇ ವಿಧಿಯೊಳಗಡೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ತಿಳಿಸಲಾಗಿದೆ. ಹೌದಾ? 32ನೇ ವಿಧಿ ಅಂತಕ್ಕಂಥದ್ದು ಸಂವಿಧಾನ ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತದ ಅಂತ ನೇರವಾಗಿ ಓದ್ಬಿಡೋದಲ್ಲ. ಮೊದಲೇನಪ್ಪಾ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯವಾದ ಪ್ರಮುಖ ಅಂಶಗಳೇನದವ ಅದನ್ನ ಅಧ್ಯಯನ ಮಾಡಿದ ನಂತರ ನಾವು ಆ ಮೂಲಭೂತ ಹಕ್ಕುಗಳಿಗೆ ಹೋಗ್ಬೇಕಾಗ್ತದೆ. ಯಾವ್ದಪ್ಪ ಆ ಪ್ರಮುಖ ಅಂಶಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ನಾವು ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಕುರಿತು ಮಾಹಿತಿಯನ್ನ ಕೊಡ್ತದೆ.
ಆಯ್ತಾ. ಪ್ರತಿಯೊಂದು ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಾವ, ನೀವು ಕೀ ಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಕ್ಲಾಸ್ ಕೇಳೋಕ್ಕಿಂತ ಮೊದಲು ಒಂದು ಪೆನ್ ಮತ್ತೆ ನೋಟ್ಬುಕ್ ಅನ್ನ ನಿಮ್ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಳ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನದವ ಅದನ್ನ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ಮಾಹಿತಿಯನ್ನ ನೀಡಲಾಗಿದೆ. ಮತ್ತೆ ಸಂವಿಧಾನದ ವಿಧಿ 12ರಿಂದ 35ನೇ ವಿಧಿಗಳು ಏನ್ ಬರ್ತಾವ, ಸಂವಿಧಾನದ ವಿಧಿ 12ರಿಂದ 35ನೇ ವಿಧಿಯ ತನಕ, ಸಾರಿ ಅದು ವಿಧಿ ಆಗ್ಬೇಕಿತ್ತು, ಉಪಧಿ ಆಗ್ಬಿಟ್ಟಿದೆ, ಸಾರಿ. 35ನೇ ವಿಧಿಯ ಒಳಗ ಈ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ನೀಡಿರ್ತಕ್ಕಂಥದ್ದು. ಮತ್ತೆ ಮೂಲಭೂತ ಹಕ್ಕನ್ನ ನಾವು ಯಾವ ಸಂವಿಧಾನದಿಂದ ಎರವಲನ್ನ ಪಡ್ಕೊಂಡಿದೀವಪ್ಪ ಅಂತ ನೋಡೋದಾದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಮೂಲಭೂತ ಹಕ್ಕನ್ನ ನಾವು ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಭಾರತ ಸಂವಿಧಾನದೊಳಗ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಸಂವಿಧಾನದ ಯಾವ ಭಾಗವನ್ನ ಕರೆಯಲಾಗ್ತದೆ ಅಂತ ಪ್ರಶ್ನೆಯನ್ನ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೇಳಿರ್ತಕ್ಕಂಥದ್ದು. ಆ ರೀತಿ ಪ್ರಶ್ನೆಯನ್ನ ಕೇಳಿದಾಗ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಸಂವಿಧಾನದ ಯಾವ ಭಾಗವನ್ನ ನಾವು ಕರಿತಾ ಹೋಗ್ತೀವಪ್ಪ ಅಂದ್ರೆ ಸಂವಿಧಾನದ 3ನೇ ಭಾಗವನ್ನ, ಸಂವಿಧಾನದ 3ನೇ ಭಾಗ ಯಾವ್ದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ, ಕನ್ಫ್ಯೂಸ್ ಬೇಡ. ಸಂವಿಧಾನದ 3ನೇ ಭಾಗ ಅಂತಕ್ಕಂಥದ್ದನ್ನ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಕ್ಕಂಥದ್ದು. ಇದಕ್ಕೆ ಒಂದು ರೀಸನ್ ಇದೆ, ಯಾಕೆ ಅದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ರೀಸನ್ ಏನಪ್ಪಾ ಅಂದ್ರೆ ನಮಗೆ ವಿಶ್ವದಲ್ಲಿ ಅಂದ್ರೆ ಇತರೆ ರಾಷ್ಟ್ರಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲಾದ್ರೂ ಉಲ್ಲೇಖಿತವಿದೆಯಾ ಅಂತಕ್ಕಂಥ ಒಂದು ಲಿಖಿತ ರೂಪದ ದಾಖಲೆಯನ್ನ ನಾವು ಹುಡುಕ್ತಾ ಹೋದಾಗ ನಮಗೆ 1215ರಲ್ಲಿ ಬ್ರಿಟನ್ ದೊರೆಯಾಗಿದ್ದಂತಹ ಜಾನ್ ಅಂತಕ್ಕಂಥವನು, ಯಾರೋ 1215ರಲ್ಲಿ, ವರ್ಷವನ್ನ ನೆನ್ಪಿಡಿ ಸ್ನೇಹಿತರೆ, ಸಂವಿಧಾನದಲ್ಲಿ ವರ್ಷಗಳನ್ನ ನೆನ್ಪಿಡ್ತಕ್ಕಂಥದ್ದು ಬಹಳ ಮುಖ್ಯ. 1215ರಲ್ಲಿ ಬ್ರಿಟನ್ ದೊರೆಯಾಗಿದ್ದಂತಹ ಜಾನ್ ಅಂತಕ್ಕಂಥವನು ಹೊರಡಿಸಿದಂತಹ ಒಂದು ಪ್ರಣಾಳಿಕೆಯಲ್ಲಿ ಏನಿದೆಯಪ್ಪ ಅಂದ್ರೆ ಈ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು, ಲಿಖಿತ ರೂಪದಲ್ಲಿ ನಮಗೆ ದಾಖಲೆ ಸಿಗ್ತಕ್ಕಂಥದ್ದು. ಆದ್ರಿಂದಲೇ ಅದನ್ನ ಏನ್ ಹೇಳ್ತೀವಿ, ಮೊದಲ ಮೂಲಭೂತ ಹಕ್ಕುಗಳ ಲಿಖಿತ ದಾಖಲೆ ಅಂತ ನಾವು ಹೇಳ್ತಕ್ಕಂಥದ್ದು. 1215ರಲ್ಲಿ ಬ್ರಿಟನ್ ದೊರೆಯಾದಂತಹ ಜಾನ್ ಹೊರಡಿಸಿದ ಪ್ರಣಾಳಿಕೆಯಲ್ಲಿ ಮೂಲಭೂತ ಹಕ್ಕುಗಳ ಪ್ರಥಮ ಲಿಖಿತ ರೂಪದ ಉಲ್ಲೇಖ ಇರ್ತಕ್ಕಂಥದ್ದು. ಮತ್ತೆ ನಮ್ಮ ಸಂವಿಧಾನದಲ್ಲಿ ಏನ್ ಹೇಳಲಾಗಿದೆಯಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಜಾತಿ, ಲಿಂಗ, ಧರ್ಮ, ಮತಗಳ ಆಧಾರವಿಲ್ಲದೆ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನೇ ನೀಡಿದೆ. ಯಾವುದೇ ವ್ಯಕ್ತಿಗೆ ಅಥವಾ ಯಾವೊಬ್ಬ ವ್ಯಕ್ತಿಗೂ ಕೂಡ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಜಾತಿ, ಲಿಂಗ, ಧರ್ಮ, ಮತ ಈ ಯಾವುದರ ಆಧಾರವಿಲ್ಲದೆ ಸಂವಿಧಾನ ಏನ್ ಮಾಡಿದೆಯಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ನೀಡಿರ್ತಕ್ಕಂಥದ್ದು. ಈ ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಏನ್ ಮಾಡ್ತದಪ್ಪ ಅಂದ್ರೆ, ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಯಾಕೆ ಬಹಳ ಅವಶ್ಯಕ ಪ್ರಜೆಗಳಿಗೆ ಅಂತ ನಾವು ನೋಡೋದಾದ್ರೆ, ಮೂಲಭೂತ ಹಕ್ಕುಗಳು ರಾಜ್ಯಗಳ ಸರ್ವಾಧಿಕಾರವನ್ನ ನಿಯಂತ್ರಿಸಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಿಸ್ತದೆ. ಇದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಇಲ್ಲದೆ ಹೋಗಿತ್ತಪ್ಪ ಅಂದ್ರೆ, ಏನು ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಇರದೆ ಹೋಗಿದ್ರೆ ರಾಜ್ಯಗಳು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹೌದಾ? ಆ ನಿಟ್ಟಿನಲ್ಲಿ ಮೂಲಭೂತ ಹಕ್ಕುಗಳು ರಾಜ್ಯಗಳ ಸರ್ವಾಧಿಕಾರವನ್ನ ನಿಯಂತ್ರಿಸಿ ಏನ್ ಮಾಡ್ತದಪ್ಪ ಅಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ರಕ್ಷಿಸ್ತದ ಅಂತಕ್ಕಂಥದ್ದು. ಹೌದಾ? ಇದು ಬಹಳ ಮುಖ್ಯವಾದ ವಿಚಾರ. ಮತ್ತೆ ಮೂಲಭೂತ ಹಕ್ಕು ಕಾನೂನಿನ ಅಧಿಪತ್ಯವನ್ನ ಸ್ಥಾಪಿಸುವ ಉದ್ದೇಶವನ್ನ ಹೊಂದಿರ್ತದೆ. ಕಾನೂನು ಅಂತಕ್ಕಂಥದ್ದು ಮೊದಲ ಅಧಿಪತಿ ಯಾವುದಾಗಿರ್ಬೇಕಪ್ಪ ಅಂದ್ರೆ ಕಾನೂನು ಆಗಿರ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಸ್ಥಾಪಿಸ್ಲಿಕ್ಕೋಸ್ಕರ
ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಮತ್ತೆ ಸಂವಿಧಾನದ ಖಾತ್ರಿ ಮತ್ತು ರಕ್ಷಣೆಗೆ ಈ ಮೂಲಭೂತ ಹಕ್ಕು ಒಳಪಟ್ಟಿದೆ. ಈ ಮೂಲಭೂತ ಹಕ್ಕನ್ನ ನಮಗೆ ಮೂಲ ಸಂವಿಧಾನದಲ್ಲೇ ದೊರಕಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ಸಂವಿಧಾನದ ಖಾತ್ರಿ ಮತ್ತು ಅದರ ರಕ್ಷಣೆಗೆ ಈ ಒಂದು ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಒಳಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಮತ್ತೆ ವ್ಯಕ್ತಿ ವಿಕಸನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾವ ರೀತಿನಪ್ಪ ಮೂಲಭೂತ ಹಕ್ಕು ವ್ಯಕ್ತಿ ವಿಕಸನದಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸ್ತದೆ? ಹಾಗಾದ್ರೆ ಅದನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ಸಮಾನತೆ ಹಕ್ಕು ಅಂತ ನಾವು ಓದ್ತಾ ಹೋಗ್ತೀವಿ. ಸಮಾನತೆ ಹಕ್ಕು ಈಗ ವ್ಯಕ್ತಿಗೆ ಎಲ್ಲಾ ಸ್ಥಳಗಳಲ್ಲೂ ಸಮಾನತೆಯನ್ನ ದೊರಕಿಸ್ಕೊಡುವಂತೆ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವನ ವಿಕಸನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇವಾಗ ಯಾವುದೇ ಒಂದು ಉದ್ಯೋಗದಲ್ಲಿ ಸಮಾನತೆಯನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಮತ್ತೆ ಇತರ ಒಂದು ಕೆಲವು ಪ್ರದೇಶಗಳಲ್ಲಿ ಸಮಾನತೆಯನ್ನ ದೊರಕಿಸ್ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಆತನಿಗೆ ಸಾಮಾನ್ಯವಾಗಿ ಅವನು ವಿಕಸನ ಅಂದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ, ಅಂದ್ರೆ ಆತ ಡೆವಲಪ್ ಆಗ್ಲಿಕ್ಕೆ ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಸಹಕಾರಿಯಾಗ್ತದ ಅಂತಕ್ಕಂಥದ್ದು. ಮತ್ತೆ ಮೂಲಭೂತ ಹಕ್ಕು ಈಗಾಗಲೇ ಹೇಳಿದಾಗೆ ನಾವು ಸಂವಿಧಾನದಲ್ಲೂ ಖಾತ್ರಿಪಡಿಸಿದೆ, ಅಲ್ಲಿಂದನೂ ಕೂಡ ರಕ್ಷಣೆಯನ್ನು ಪಡೆದಿದೆ. ಮತ್ತೆ ಇದು ನ್ಯಾಯ ರಕ್ಷಿತವೂ ಕೂಡ ಆಗಿದೆ. ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಎರಡು ನ್ಯಾಯಾಲಯಗಳಲ್ಲೂ ಕೂಡ ರಕ್ಷಿತವಾದಂತ ಒಂದು ವಿಷಯ ಯಾವ್ದಪ್ಪ ಅಂದ್ರ ಅದು ಮೂಲಭೂತ ಹಕ್ಕುಗಳು. ನಾವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ಅದನ್ನ ನಮ್ಗೆ ಒದಗಿಸ್ಲಿಕ್ಕೆ ನಾವು ನೇರವಾಗಿ ಕೋರ್ಟ್ಗಳಿಗೆ ರಿಟ್ಗಳನ್ನ ಸಲ್ಲಿಸಬಹುದು. ಅದನ್ನ ರಿಟ್ಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ರಿಟ್ಗಳ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಮೂಲಭೂತ ಹಕ್ಕುಗಳನ್ನ ನಮ್ಗೆ ದೊರಕಿಸ್ಕೊಡ್ರಿ ಅಂತ ಸಂವಿಧಾನದ ಮುಖಾಂತರ ಏನು ಒಂದು 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನಾಗ ಮತ್ತೆ 226ನೇ ವಿಧಿ ಪ್ರಕಾರ ಹೈಕೋರ್ಟ್ನಾಗ ನಾವು ರಿಟ್ ಅನ್ನ ಸಲ್ಲಿಸಬಹುದು. ಅದನ್ನ ನಾವು ರಿಟ್ಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ತಿಳಿಸ್ತಾ ಹೋಗ್ತೀನಿ. ಹೌದಾ? ಇದು ಸಂಪೂರ್ಣವಾಗಿ ನ್ಯಾಯ ರಕ್ಷಿತವಾಗಿರ್ತಕ್ಕಂಥದ್ದು. ಮತ್ತ ಈ ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಏನ್ ಮಾಡ್ತದಪ್ಪ ಅಂದ್ರ ಪೌರರನ್ನ ಮತ್ತು ವಿದೇಶಿಯರನ್ನ ಪ್ರತ್ಯೇಕಿಸ್ತದ. ಮೂಲಭೂತ ಹಕ್ಕು ಅನ್ನೋದು ಇಲ್ಲೇ ಹೋಗಿತ್ತಪ್ಪ ಅಂದ್ರೆ ವಿದೇಶಿಯರಿಗೂ ಅಂದ್ರೆ ವಿದೇಶಿ ಪ್ರಜೆಗಳಿಗೂ ಮತ್ತು ಇಲ್ಲಿ ವಾಸ ಮಾಡ್ತಕ್ಕಂತ ಜನರಿಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಹೋಗ್ಬಿಡ್ತಿತ್ತು. ಆದ್ರೆ ಈ ಮೂಲಭೂತ ಹಕ್ಕು ಏನ್ ಮಾಡ್ತದಪ್ಪ ಅಂದ್ರ ಪೌರರನ್ನ ಮತ್ತು ವಿದೇಶಿಯರನ್ನ ಪ್ರತ್ಯೇಕಿಸ್ತದ. ಇದು ಬಹಳ ಮುಖ್ಯ. ಅಂದ್ರೆ ಕೆಲವೊಂದು ಮೂಲಭೂತ ನೆಕ್ಸ್ಟ್ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ವಿದೇಶಿಯರಿಗೆ ಮಾತ್ರ, ವಿದೇಶಿ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥದ್ದು. ಒಂದಷ್ಟು ಹಕ್ಕುಗಳನ್ನ ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥದ್ದು. ಅದನ್ನ ಕೂಡ ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಸ್ಲೈಡ್ ಅಲ್ಲೇ ನೋಡ್ತಾ ಹೋಗ್ತೀವಿ. ಈಗಾಗಲೇ ನಾನು ಹೇಳ್ದಾಗೆ ನಿಮ್ಗೆ ಕೆಲವೊಂದಷ್ಟು ಮೂಲಭೂತ ಹಕ್ಕುಗಳನ್ನ ಡಿವೈಡ್ ಮಾಡಿದ್ದಾರೆ. ಅಂದ್ರ ಯಾವ ಹಕ್ಕುಗಳನ್ನ ನಮ್ಮ ಭಾರತೀಯ ಪೌರರಿಗೆ ನೀಡಬೇಕು, ಯಾವ ಮೂಲಭೂತ ಹಕ್ಕುಗಳನ್ನ ವಿದೇಶಿಯರಿಗೆ ಮಾತ್ರ ನೀಡಬೇಕು ಅಂತಕ್ಕಂಥ ಕೆಲವು ವಿಚಾರಗಳನ್ನ ಅಂದ್ರೆ ಕೆಲವು ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಪ್ರಜೆಗಳಿಗೆ ಅಂದ್ರ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಮಾತ್ರ ನೀಡಲಾಗಿರುವ ಕೆಲವು ಮೂಲಭೂತ ಹಕ್ಕುಗಳು ಯಾವ್ದಪ್ಪ ಅಂತ ನಾವು ನೋಡೋದಾದ್ರ ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಜನ್ಮ ಸ್ಥಳದ ಆಧಾರದ ಮೇಲೆ. ಈ ಪಾಯಿಂಟ್ಗಳನ್ನ ನೆನ್ಪಿಡ್ರಿ, ಇದು ಬಹಳ ಮುಖ್ಯ. ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಜನ್ಮ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡುವಾಗಿಲ್ಲ. ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ, ಸಮಾನತೆ. ಹೌದಾ? ಇದನ್ನ ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರ ಸಂವಿಧಾನದ 15ನೇ ವಿಧಿಯಲ್ಲಿ ಈ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಮತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂದ್ರ ಸಮಾನತೆ ಹಕ್ಕು. ಸಮಾನತೆ ಹಕ್ಕಿನೊಳಗೆ ನಾವು ಇದನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ ಮುಂದಿನ ತರಗತಿಗಳಲ್ಲಿ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನ ಕಲ್ಪಿಸಬೇಕು. ಆಯ್ತಾ? ಇದು ನಮ್ಮ ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥ ಹಕ್ಕು. ಇದನ್ನ 16ನೇ ವಿಧಿಯಲ್ಲಿ ಹೇಳ್ತಕ್ಕಂಥದ್ದು, ಉಲ್ಲೇಖಿಸಿರ್ತಕ್ಕಂಥದ್ದು. ಮತ್ತೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದ್ರೊಳಗಡೆ ಇನ್ನು 6 ರೀತಿಯ ಸ್ವಾತಂತ್ರ್ಯಗಳು ಬರ್ತವ. ಆಯ್ತಾ? ಸ್ವಾತಂತ್ರ್ಯದ ಹಕ್ಕಿನೊಳಗೆ ಒಂದು 6 ಮತ್ತೆ 6 ಪಾಯಿಂಟ್ಸ್ ಬರ್ತವ. 6 ರೀತಿಯ ಸ್ವಾತಂತ್ರ್ಯಗಳನ್ನ 19ನೇ ವಿಧಿಯಾಗ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ನಾವು ಮೂಲಭೂತ ಹಕ್ಕುಗಳ ಪ್ರತಿಯೊಂದು ಏನು 6 ಮೂಲಭೂತ ಹಕ್ಕುಗಳದಾವ ಅದ ಪ್ರತಿಯೊಂದೊಂದು ಮೂಲಭೂತ ಹಕ್ಕುಗಳನ್ನ ಅಧ್ಯಯನ ಮಾಡ್ತಾ ಹೋದಾಗ ನಾವು ಅದನ್ನ ಮುಂದೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಏನು ಮೂಲಭೂತ ಹಕ್ಕುಗಳದಾವ ಇದು
ಭಾರತೀಯ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥದ್ದು. ಈ ಹಕ್ಕುಗಳು ವಿದೇಶಿ ಪ್ರಜೆಗಳಿಗೆ ಅನ್ವಯವಾಗೋದಿಲ್ಲ. ಈ ಪಾಯಿಂಟ್ ಅನ್ನ ನೀವು ಬರ್ಕೊಳ್ಳೋದಕ್ಕಿಂತ ಮುಂಚೆ ವಿದೇಶಿ ಪ್ರಜೆಗಳಿಗೆ ಅನ್ವಯವಾಗದ ಮೂಲಭೂತ ಹಕ್ಕು ಅಂತ ಪಾಯಿಂಟ್ ಹಾಕೋಬೇಕು. ಆಯ್ತಾ? ಈ ಪ್ರಶ್ನೆನ KS ಅಲ್ಲಿ ಕೇಳಿದಾನೆ ಕೂಡ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪೌರರಿಗೆ ಮಾತ್ರ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥದ್ದು? ಆಯ್ತಾ? ಈ ರೀತಿ ಪ್ರತಿಯೊಂದು ಪಾಯಿಂಟ್ಗಳು ನಮ್ಗ ಬಹಳ ಮುಖ್ಯ ಆಗಿರ್ತಾವ ಸ್ನೇಹಿತರೆ. ಮತ್ತೆ ಮತ್ತೊಂದು ಮೂಲಭೂತ ಹಕ್ಕು ಯಾವ್ದಪ್ಪ ಅಂದ್ರೆ ನಮ್ಮ ಭಾರತೀಯ ಪ್ರಜೆಗಳಿಗೆ ನೀಡಿರ್ತಕ್ಕಂಥ ಮತ್ತೊಂದು ಮೂಲಭೂತ ಹಕ್ಕು ಯಾವ್ದಪ್ಪ ಅಂದ್ರ ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಇವಾಗ ನಮ್ಮ ಭಾರತದೊಳಗ ಅಲ್ಪಸಂಖ್ಯಾತರು ಅಂತ ಯಾರತ್ರ? ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧರು, ಹೌದಾ, ಜೈನರು. ಈ ಅಲ್ಪಸಂಖ್ಯಾತರು ಯಾರಾದ್ರ ಅವರು ಭಾಷೆ ಅಂದ್ರೆ ತಮ್ಮ ಭಾಷೆ ಏನದ, ತಮ್ಮ ಲಿಪಿ ಮತ್ತೆ ತಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ಕೋಬಹುದು ಅಂತಕ್ಕಂತ ಮೂಲಭೂತ ಹಕ್ಕನ್ನ ಭಾರತ ಸಂವಿಧಾನದ 29ನೇ ವಿಧಿಯಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಮತ್ತೆ ಶೈಕ್ಷಣಿಕ ಸಂಸ್ಥೆಗಳನ್ನ ಸಂಸ್ಥೆ ಹಾಳ ಆಗ್ಬಿಟ್ಟಿದೆ, ಸಾರಿ ಸ್ನೇಹಿತರೆ. ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಅಂದ್ರ ಸಂಖ್ಯಾತರು ಅಂತ ಯಾರಿದಾರ, ಮತ್ತೆ ನಾನು ಈಗಾಗ್ಲೇ ಹೇಳ್ದಾಗೆ ಮುಸ್ಲಿಮರು, ಜೈನರು, ಹೌದಾ, ಬುದ್ಧರು, ಪಾರ್ಸಿಗಳು, ಈ ಏನು ಸಂಖ್ಯಾತರು ಅಂತ ಅದಾರ ಇವರು ತಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನ, ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿ ಮತ್ತೆ ಅದನ್ನ ನಿರ್ವಹಿಸುವ ಒಂದು ಹಕ್ಕನ್ನ ಭಾರತದ ಪ್ರಜೆಗಳಿಗೆ ಮಾತ್ರ ನೀಡಿರ್ತಕ್ಕಂಥದ್ದು. ಇದನ್ನ ವಿದೇಶಿ ಪ್ರಜೆಗಳಿಗೆ ನೀಡಿಲ್ಲ ಸ್ನೇಹಿತರೆ. ಇದು ಭಾರತದ ಸಂವಿಧಾನದ 30ನೇ ವಿಧಿಯಾಗ ಇದನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮತ್ತೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ವಿದೇಶಿಯರಿಗೆ ಅಂದ್ರೆ ಕೇವಲ ವಿದೇಶಿಯರಿಗೆ ಅಂದ್ರೆ ವಿದೇಶಿಯರಿಗೂ ಕೂಡ ಈ ಒಂದು ಮೂಲಭೂತ ಹಕ್ಕು ಅನ್ವಯವಾಗ್ತದೆ. ನಮ್ಮ ಪೌರರಿಗೂ ಕೂಡ ಈ ಒಂದು ಮೂಲಭೂತ ಹಕ್ಕು ಅಪ್ಲೈ ಆಗ್ತಾ ಹೋಗ್ತದ. ಆ ರೀತಿಯ ಮೂಲಭೂತ ಹಕ್ಕುಗಳು ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಕಾನೂನಿನ ಮುಂದೆ ಸಮಾನತೆ, ಅಂತಕ್ಕಂಥದ್ದು, ಮತ್ತೆ ಕಾನೂನಿನ ಸಮಾನ ರಕ್ಷಣೆ ಅಂತಕ್ಕಂಥದ್ದು. ಏನು ನೀನು ಬಡವನಾಗಿರು, ಶ್ರೀಮಂತನಾಗಿರು, ಹೌದಾ, ದಲಿತನಾಗಿರು, ಮೇಲ್ವರ್ಗದ ಜನಾಂಗದವನಾಗಿರು, ಪ್ರತಿಯೊಬ್ಬನು ಕೂಡ ಕಾನೂನಿನ ಮುಂದೆ ಸಮಾನನಾಗಿರ್ತಾನೆ. ಇನ್ಕ್ಲೂಡಿಂಗ್ ಅದು ವಿದೇಶಿಯರಿಗೂ ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ನೀನು ವಿದೇಶಿಯನಾಗಿದ್ರು ಕೂಡ ಪರವಾಗಿಲ್ಲ, ನೀನು ಕಾನೂನಿನ ಮುಂದೆ ಅಂದ್ರೆ ನಮ್ಮ ಭಾರತೀಯ ಕಾನೂನಿನ ಮುಂದೆ ನೀನು ಸಮಾನತೆ ಇರ್ತದೆ ಅಂತಕ್ಕಂಥ ಒಂದು, ಹಾಗೆ ಕಾನೂನಿನ ಸಮಾನ ರಕ್ಷಣೆ ಇರ್ತದೆ. ನೀನು ಭಾರತೀಯ ಪೌರ ಅಂತೇಳಿ ನಿನಗೇನು ಕಾನೂನು ಹೆಚ್ಚಿನ ರೀತಿಯ ರಕ್ಷಣೆಯನ್ನ ಕೊಡೋದಿಲ್ಲ ನಿನ್ನ ತಪ್ಪಿಗೆ, ಅಥವಾ ವಿದೇಶಿಯ ಮಾಡದ ತಪ್ಪಿಗೆ ನೀನು ಈ ತಪ್ಪನ್ನ ಮಾಡಿದೀಯ ಅಂತ ಅವನಿಗೆ ಶಿಕ್ಷೆಯನ್ನ ಕೊಡೋದಿಲ್ಲ ವಿದೇಶಿಗನಿಗೆ. ನೀ ಭಾರತೀಯ ಪೌರನೇ ಆಗಿರೋ ಅಥವಾ ವಿದೇಶಿ ಪ್ರಜೆಯೇ ಆಗಿರೋ, ನೀನು ಮಾಡ್ತಕ್ಕಂಥ ತಪ್ಪಿಗೆ ಸಮಾನವಾದ ರಕ್ಷಣೆ ಅಥವಾ ಶಿಕ್ಷೆ ಭಾರತ ಸಂವಿಧಾನದಿಂದ ನೀಡಿರ್ತಕ್ಕಂಥದ್ದು. ಇದನ್ನ ನಾವು ಸಂವಿಧಾನದ 14ನೇ ವಿಧಿಯೊಳಗ ತಿಳಿತಾ ಹೋಗ್ತೀವಿ. ಮತ್ತ ಅಪರಾಧಗಳಿಗೆ ಶಿಕ್ಷೆ ನೀಡುವುದರ ವಿರುದ್ಧ ರಕ್ಷಣೆ ಯಾವ ರೀತಿನಪ್ಪ ಇದು ಅಂತ ಸ್ವಲ್ಪ ನಾವು ನೋಡ್ಬೇಕಾದ್ರೆ, ಇವಾಗ ಯಾರೋ ಒಬ್ಬ ಅಪರಾಧಿ ಇರ್ತಾನೆ, ಅಪರಾಧಿಗೆ ಏನೋ ಒಂದು ಶಿಕ್ಷೆಯನ್ನ ಕೋರ್ಟ್ ಆದೇಶ ಮಾಡ್ತದೆ. ಅಂದ್ರೆ ಈ ರೀತಿ ಏನೋ ಒಂದು ಜೀವಾವಧಿ ಶಿಕ್ಷೆನೋ ಯಾವುದೋ ಒಂದು ರೀತಿ ಶಿಕ್ಷೆಯನ್ನ ಕೋರ್ಟ್ ಆದೇಶ ಮಾಡಿದಾಗ ಇದರ ವಿರುದ್ಧ ತನ್ನ ರಕ್ಷಣೆಗಾಗಿ ಅಪೀಲನ್ನ ಸಲ್ಲಿಸಬಹುದು. ಅಂದ್ರೆ ಈ ರೀತಿ ಶಿಕ್ಷೆಯಿಂದ ನನಗೆ ಮುಕ್ತಿಯನ್ನ, ಈಗ ಮರಣದಂಡನೆ ವಿಧಿಸ್ತಕ್ಕಂಥದ್ದು, ಅದರಿಂದ ನಮಗೆ ಕ್ಷಮೆಯನ್ನ ನೀಡಿ ಅಂತಕ್ಕಂಥ ಅಪೀಲನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಕ್ಕಂಥದ್ದು. ಈ ಒಂದು ರಕ್ಷಣೆಗೆ ಏನು ವಿದೇಶಿಯರು ಮತ್ತೆ ನಮ್ಮ ಏನು ಭಾರತೀಯ ಪ್ರಜೆಗಳು ಕೂಡ ಈ ರೀತಿಯ ಹಕ್ಕನ್ನು ನೀಡಿರ್ತಕ್ಕಂಥದ್ದು. ಯಾವ ವಿಧಿಯ ಪ್ರಕಾರಪ್ಪ ಅಂತ ನೋಡೋದಾದ್ರೆ ಸಂವಿಧಾನದ 20ನೇ ವಿಧಿಯಲ್ಲಿ ಇದರ ಒಂದು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಜೀವ ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣಾ ಹಕ್ಕು, ಇದು ಬಹಳ ಮುಖ್ಯ. ಯಾಕಪ್ಪ ಅಂದ್ರ ನೀನು ವಿದೇಶಿಗನೇ ಆಗಿರು, ಭಾರತೀಯನೇ ಆಗಿರು, ನಿನ್ನ ಜೀವ ಮತ್ತೆ ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಏನದ
ಆ ಒಂದು ಈ ಎರಡನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತ ಹಕ್ಕನ್ನ ನಿಂಗೆ ಭಾರತೀಯ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಎಷ್ಟನೇ ವಿಧಿಯೊಳಗ ಅಂದ್ರೆ 21ನೇ ವಿಧಿಯೊಳಗ ನೀನು ನಿನ್ನ ಜೀವ ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸ್ಕೊಳ್ಬಹುದು ಅಂತಕ್ಕಂತ ಹಕ್ಕನ್ನ ನೀಡಿದೆ. ಮತ್ತೆ ಮೂಲಭೂತ ಶಿಕ್ಷಣದ ಹಕ್ಕು, ಇದು ಬಹಳ ಮುಖ್ಯ. ಇದನ್ನ ನಾವು ಮುಂದೆ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಡೀಪ್ ಆಗಿ ತಿಳಿತಾ ಹೋಗ್ತೀವಿ. ಈ ಮೂಲಭೂತ ಶಿಕ್ಷಣದ ಹಕ್ಕು ಏನಿದೆ ಇದು 21A ವಿಧಿ ಒಳಗಡೆ ಬರ್ತದೆ. ಈ ಒಂದು ಹಕ್ಕು ವಿದೇಶಿಯರಿಗೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಓಕೆನಾ. ಮತ್ತೆ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. ಆಯ್ತಾ. ಇವಾಗ ನೀನು ಯಾವ್ದೋ ಒಂದು ಅಪರಾಧದಲ್ಲಿ ನೀನು ಬಂಧನ ಆಗ್ತಿದ್ಯಾ ಅಂದ್ರೆ ಅದರಿಂದ ನೀನು ರಕ್ಷಣೆಯನ್ನ ಪಡ್ಕೊಳ್ಬಹುದು. ಅಂದ್ರೆ ನ್ಯಾಯಾಲಯದ ಮೊರೆ ಹೋಗಿ ನೀನು ರಕ್ಷಣೆಯನ್ನ ಪಡ್ಕೊಳ್ಬಹುದು. ಇದು ಭಾರತ ಸಂವಿಧಾನದ 22ನೇ ವಿಧಿಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮಾನವರ ಅಕ್ರಮ ಮಾರಾಟ ನಿಷೇಧ ಮತ್ತು ಬಲವಂತದ ದುಡಿಮೆಯ ನಿಷೇಧ, ಇದು ವಿದೇಶಿಯ ಪೌರರಿಗೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಈಗ ನೀನು ವಿದೇಶಿ ಪೌರ ಅಂತ ಹೇಳಿ ನಿನ್ನನ್ನ ಇವಾಗ ಯಾರೋ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದಿಂದ ನಮ್ಮ ಭಾರತಕ್ಕೆ ಬಂದ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಯನ್ನ ನೀನು ವಿದೇಶಿ ಪ್ರಜೆ, ನಿನ್ನನ್ನ ನಾವು ಮಾರಾಟ ಮಾಡ್ತೀವಿ ಅಥವಾ ನಿನ್ನ ಬಲವಂತದ ದುಡಿಮೆಗೆ ಅಂತಕ್ಕಂತ ಹೇಳಿ ಕೆಲಸಕ್ಕೆ ಯಾರು ಕೈ ಹಾಕೋಗಿಲ್ಲ. ಯಾಕಂದ್ರ ಮೂಲಭೂತ ಹಕ್ಕುಗಳು ಅವ್ರಿಗೆ ಅಪ್ಲೈ ಆಗ್ತವ. ಅವ್ರನ್ನ ಯಾವ್ದೇ ರೀತಿ ಮಾರಾಟ ಮಾಡೋದೇ ಆಗ್ಲಿ ಅಥವಾ ಬಲವಂತವಾಗಿ ಅವ್ರ ಹತ್ರ ದುಡಿಮೆಯನ್ನ ಮಾಡಿಸ್ಕೊಳ್ಳೋದೇ ಆಗ್ಲಿ ಮಾಡೋ ಹಾಗಿಲ್ಲ. ಆಯ್ತಾ. ಇದಕ್ಕೆ ಅವರು ಸಂವಿಧಾನದ 23ನೇ ವಿಧಿಯ ಪ್ರಕಾರ ಕೋರ್ಟ್ ಮೆಟ್ಟಿಲಿರುವಂತಹ ಅವಕಾಶವನ್ನ ಭಾರತ ಸಂವಿಧಾನ ನೀಡಿರ್ತಕ್ಕಂಥದ್ದು. ಅಂದ್ರೆ ವಿದೇಶಿಯ ಪೌರರಿಗೂ ತಮ್ಮ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ತಕ್ಕಂಥ ಹಕ್ಕನ್ನ ಭಾರತ ಸಂವಿಧಾನ ನೀಡಿರ್ತಕ್ಕಂಥದ್ದು. ಆಯ್ತಾ. ಕಾರ್ಖಾನೆಗಳಲ್ಲಿ ಮತ್ತು ಇತರೆ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ನಿಷೇಧಿಸುವುದು. ಆಯ್ತಾ. ನೀನು ವಿದೇಶಿಯಿಂದ ಬಂದಂತ ಮಗು ಅಥವಾ ಯಾರೋ ಅಂತ ಹೇಳಿ ಅವನನ್ನ ಕಾರ್ಖಾನೆಗಳಲ್ಲಿ ಅಥವಾ ಇತರೆ ಸ್ಥಳಗಳಲ್ಲಿ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸಗಳಿಗೆ ಬಳಸ್ಕೊಳ್ಳೋ ಹಾಗಿಲ್ಲ. ಇದು ಭಾರತೀಯ ಪೌರರಿಗೂ ಕೂಡ ಅಪ್ಲೈ ಆಗ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದನ್ನ ವಿದೇಶಿ ಪ್ರಜೆಗೂ ನೀಡಿದ್ದಾರೆ. ಆಯ್ತಾ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ನೀನು ಧರ್ಮವನ್ನ ನೀನು ಗೌರವಿಸ್ಕೋಬಹುದು. ಆ ರೀತಿಯಾಗಿ ಏನು ನನಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಕೊಟ್ಟಿದೆ ಅಂತ ನಿನ್ನ ಮನಸೋ ಇಚ್ಛೆ ನಿನ್ನ ಧರ್ಮ ಪ್ರಚಾರ ಹಾಗೆ ಹೀಗೆ ಮಾಡುವಾಗಿಲ್ಲ. ಅದು ಭಾರತೀಯ ಸಂವಿಧಾನದ ಕಟ್ಟುಪಾಡಿಗೆ ಒಳಪಟ್ಟ ಹಾಗೆ ನೀನು ನಿನ್ನ ಧಾರ್ಮಿಕ ರಕ್ಷಣೆಯನ್ನ ಮಾಡ್ಕೋಬಹುದು ಅಥವಾ ನಿನ್ನ ಧರ್ಮವನ್ನ ನೀನು ಆಚರಿಸಬಹುದು. ಇದನ್ನ 25, 26 ಮತ್ತೆ 27, 28ನೇ ವಿಧಿಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ಆಯ್ತಾ. ಇದು ಬಹಳ ಮುಖ್ಯವಾದ ವಿಚಾರ ಸ್ನೇಹಿತರೆ. ಮತ್ತೆ ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದವು ಅಂತಕ್ಕಂಥದ್ದು. ನಾನು ಈಗಾಗ್ಲೇ ಹೇಳಿದಾಗೆ ನಿಮ್ಗೆ ಮೂಲಭೂತ ಹಕ್ಕುಗಳು ಸಂವಿಧಾನಾತ್ಮಕವಾಗೂ ಕೂಡ ರಕ್ಷಿಸಲ್ಪಟ್ಟಿವೆ. ಮತ್ತೆ ನ್ಯಾಯಾಲಯದಲ್ಲೂ ಕೂಡ ನಾವು ನಮ್ಮ ಹಕ್ಕುಗಳ ರಕ್ಷಣೆಗೆ ಹೋರಾಟವನ್ನ ಮಾಡಬಹುದು. ಹೌದಾ. ಮೂಲಭೂತ ಹಕ್ಕುಗಳ ನ್ಯಾಯರಕ್ಷಿತವಾದವು 32ನೇ ವಿಧಿಯ ಪ್ರಕಾರ 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ 226ನೇ ವಿಧಿಯಲ್ಲಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಹೈಕೋರ್ಟ್ ಗಳಲ್ಲಿ ಮೂಲಭೂತ ಹಕ್ಕುಗಳನ್ನ ರಕ್ಷಿಸ್ಕೊಳ್ಬಹುದು. ಯಾವ ರೀತಿಯಪ್ಪ ಅಂದ್ರೆ ರಿಟ್ ಗಳನ್ನ ಹೊರಡಿಸುವುದರ ಮೂಲಕ. ಆ ರಿಟ್ಗಳು ಯಾವ್ದಾವ್ದು, ಆ 32ನೇ ವಿಧಿ ಒಳಗಡೆ ಬರ್ತಕ್ಕಂಥ ರಿಟ್ಗಳು ಯಾವ್ದಾವ್ದು, ಅದರ ವಿಚಾರಗಳೇನು ಅನ್ನೋದನ್ನ ನಾವು ರಿಟ್ಗಳ ಬಗ್ಗೆ ಒಂದು ತರಗತಿಯನ್ನ ಮಾಡಿದಾಗ ನೀವು ಅದ್ರ ಬಗ್ಗೆ ತಿಳಿತಾ ಹೋಗ್ತೀರಿ. ಓಕೆನಾ. ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ನಾಗ ಮತ್ತೆ 226ನೇ ವಿಧಿಯಡಿಯಲ್ಲಿ ಹೈಕೋರ್ಟ್ನಾಗ ನಾವು ಮೂಲಭೂತ ಹಕ್ಕುಗಳನ್ನ ರಕ್ಷಿಸ್ಕೊಳ್ಳಿಕ್ಕೆ ಅಪೀಲನ್ನ ಹೂಡ್ಬೋದು. ಇದು ಬಹಳ ಮುಖ್ಯ ಸ್ನೇಹಿತರೆ. ಹಲವಾರು ಬಾರಿ ಈ ಎರಡು ವಿಚಾರಗಳನ್ನ ಕುರಿತು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಹೈಕೋರ್ಟ್ ಬಗ್ಗೆನೂ ಪ್ರಶ್ನೆಯನ್ನ ಕೇಳಿದಾನ, ಸುಪ್ರೀಂ ಕೋರ್ಟ್ ಬಗ್ಗೆನೂ ಪ್ರಶ್ನೆಯನ್ನ ಕೇಳಿದ್ದಾನೆ. ಮತ್ತೆ ಈ ಮತ್ತೊಂದು ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿಯನ್ನ ಮಾಡ್ಬೋದಾ? ಹೌದು, ಖಂಡಿತ ಮಾಡಬಹುದು. ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತಿದ್ದುಪಡಿ ಮಾಡ್ತಕ್ಕಂತ ಅಧಿಕಾರವನ್ನ ಹೊಂದಿದೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಅಮಾನತ್ತಿನ ಬಗ್ಗೆ ಒಂದಷ್ಟು ಪಾಯಿಂಟ್ ಗಳನ್ನ ನಾವು ನೋಡ್ಬೇಕು. ಯಾಕಪ್ಪ ಅಂದ್ರೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗಡೆ ನಮಗ ಮೂಲಭೂತ ಹಕ್ಕುಗಳ ಅಮಾನತ್ತಿನ ಕುರಿತು ಹಲವಾರು ಬಾರಿ ಪ್ರಶ್ನೆ ರೈಸ್ ಆಗಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳನ್ನ ಯಾವ ಯಾವ ಸಂದರ್ಭದಲ್ಲಿ ಅಮಾನತ್ ಇಡ್ತಾರ, ಮತ್ತೆ ಯಾರು ಆ ಮೂಲಭೂತ ಹಕ್ಕುಗಳನ್ನ ಅಮಾನತ್ತಲ್ಲಿ ಇಡಬಹುದಾದಂತ ಅಧಿಕಾರವನ್ನ ಹೊಂದಿದಾರಪ್ಪ ಅಂತ ನಾವು ನೋಡೋದಾದ್ರೆ
ಸಂವಿಧಾನದ 20 ಮತ್ತು 21ನೇ ಮೂಲಭೂತ ವಿಧಿಯಲ್ಲಿ ಕಂಡು ಬರ್ತಕ್ಕಂಥ 20 ಮತ್ತು 21ನೇ ವಿಧಿಯಡಿಯಲ್ಲಿ ಕಂಡು ಬರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಹೊರತುಪಡಿಸಿ, ಆಯ್ತಾ, 20 ಮತ್ತು 21ನೇ ಮೂಲಭೂತ ಹಕ್ಕುಗಳ ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಜಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಮಾನತ್ಲಿಡ್ಬೋದು? ರಾಷ್ಟ್ರಪತಿಯವರು, ಪ್ರೆಸಿಡೆಂಟ್ ಆಫ್ ಅವರ್ ನೇಷನ್, ನಮ್ಮ ಭಾರತದ ರಾಷ್ಟ್ರಪತಿಯವರು ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿ ಇಡಬಹುದು. ಮತ್ತೆ ಬಾಹ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಆಂತರಿಕ ತುರ್ತು ಪರಿಸ್ಥಿತಿನೇ ಬೇರೆ, ಬಾಹ್ಯ ತುರ್ತು ಪರಿಸ್ಥಿತಿನೇ ಬೇರೆ. ಈಗ ಬಾಹ್ಯ ತುರ್ತು ಪರಿಸ್ಥಿತಿ ಅಂದಾಗ ಇತರೆ ರಾಷ್ಟ್ರಗಳು ನಮ್ಮ ಮೇಲೆ ಯುದ್ಧವನ್ನ ಘೋಷಿಸ್ತಕ್ಕಂಥದ್ದು, ಇದು ಬಾಹ್ಯ ತುರ್ತು ಪರಿಸ್ಥಿತಿ ಆಗ್ತದ. ಈ ರೀತಿ ಬಾಹ್ಯ ತುರ್ತು ಪರಿಸ್ಥಿತಿಗಳು ಉಂಟಾದ ಸಂದರ್ಭದಲ್ಲಿ 19ನೇ ವಿಧಿಯಲ್ಲಿ ಕಂಡು ಬರುವಂತ ಹಕ್ಕುಗಳನ್ನ ಸಂಪೂರ್ಣವಾಗಿ ಅಮಾನತಿನಲ್ಲಿ ಇಡ್ಬೋದು. ಹೌದಾ? ಆ 19ನೇ ವಿಧಿಯೊಳಗಡೆ ಯಾವ ಯಾವ ರೀತಿಯ ಮೂಲಭೂತ ಹಕ್ಕುಗಳು ಬರ್ತಾವ ಅಂತ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಮತ್ತೆ 32ನೇ ವಿಧಿ, ಇದು ಬಹಳ ಮುಖ್ಯವಾದ ವಿಧಿ. 32ನೇ ವಿಧಿ ಏನ್ ಅಧಿಕಾರವನ್ನ ಕೊಟ್ಟಿದೆ? ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಕ್ಕೋಸ್ಕರ ರಿಟ್ ಅನ್ನ ಸಲ್ಲಿಸ್ತಕ್ಕಂತ ಒಂದು ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ 37ನೇ ವಿಧಿಯ ಅಡಿಯಲ್ಲಿ ನೀಡಲಾಗಿರ್ತಕ್ಕಂಥ ಏನು ಪರಿಹಾರಾತ್ಮಕ ಹಕ್ಕಿದೆ, ಇದನ್ನು ಕೂಡ ರಾಷ್ಟ್ರಪತಿಯವರು ಅಮಾನತುಗೊಳಿಸಬಹುದು. ಈ ಸಂದರ್ಭಗಳಲ್ಲಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ಕೂಡ ರಾಷ್ಟ್ರಪತಿಯವರಿಗೆ ನೀಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ಕೆಲವು ಸಂದರ್ಭ ನಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕೀಲಿ ಕೈ ಅಂತ ಏನಿರ್ತೀವಿ ಅದು ರಾಷ್ಟ್ರಪತಿಯ ಕೈಯಲ್ಲಿ ಇರ್ತಕ್ಕಂಥದ್ದು. ಹೌದಾ? ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂತಹ ಈ ಒಂದು ಪರಿಹಾರಾತ್ಮಕ ಹಕ್ಕನ್ನು ಕೂಡ ತಡೆ ಹಿಡಿಯುವಂತ ಅಧಿಕಾರವನ್ನ ಯಾರಪ್ಪ ಹೊಂದಿದ್ದಾರೆ ಅಂದ್ರೆ ರಾಷ್ಟ್ರಪತಿಯವರು ಹೊಂದಿದ್ದಾರೆ ಅಂತ ನಮಗೆ ಇದರಿಂದ ತಿಳಿತಕ್ಕಂಥದ್ದು. ಮತ್ತೆ ನಾವು ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಏನು ನಾವು ಇಲ್ಲಿ ತನಕ ನೋಡಿದಂತ ಕೆಲವು ಅಂಶಗಳೇನದವ, ಇದು ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ ಅದಾವ. ಅಂದ್ರೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಇಷ್ಟು ಪ್ರಮುಖ ಅಂಶಗಳನ್ನ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ನಂತರ ನಾವು ನೇರವಾಗಿ ಮೂಲಭೂತ ಹಕ್ಕುಗಳ ಅಧ್ಯಯನದೊಳಗಡೆಗೆ ಹೋಗ್ಬೇಕು. ನಾವು ನೆಕ್ಸ್ಟ್ ಈ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ನಮಗೆ ಇರ್ತಕ್ಕಂಥ 6 ಮೂಲಭೂತ ಹಕ್ಕುಗಳೇನದವ ಅಂದ್ರೆ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು 32ನೇ ವಿಧಿ. ಈ ಏನು ವಿಧಿಗಳದಂದ್ರ ಏನು ಮೂಲಭೂತ ಹಕ್ಕುಗಳದವ ಅದನ್ನ ಪ್ರತಿಯೊಂದು ತರಗತಿಯಲ್ಲಿ 2 ಅಥವಾ 3 ಅಂದ್ರೆ ಒಂದು ವಿಧಿ ಏನೋ ಒಂದು ಮೂಲಭೂತ ಹಕ್ಕು ಏನಾದ್ರು ಲೆಂತಿ ಇತ್ತಪ್ಪ ಅಂದ್ರ ಅದನ್ನ ಒಂದೇ ವಿಡಿಯೋ ಮಾಡ್ಲಿಕ್ಕೆ ಆಗೋದು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಅದ್ರೊಳಗಡೆ ನಾನು ವಿವರಿಸಬೇಕಾಗ್ತದ. ಸೊ ಆದ್ರಿಂದ ಈ ಏನು 6 ಮೂಲಭೂತ ಹಕ್ಕುಗಳದವ ಆ ಪ್ರತಿಯೊಂದು ಹಕ್ಕುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಇಂದ ನಿಮ್ಗೆ ಒಂದೊಂದೇ ಹಕ್ಕುಗಳ ಬಗ್ಗೆ ಡೆಫಿನೇಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಮೂಲಭೂತ ಹಕ್ಕುಗಳು ಬಹಳ ಇಂಪಾರ್ಟೆಂಟ್ ಆಗ್ತವ. ಯಾವುದೇ ಪಾಯಿಂಟ್ ಅನ್ನ ಬಿಡದೆ ಪ್ರತಿಯೊಂದು ಪಾಯಿಂಟ್ ಅನ್ನ ಕೂಡ ನಾನು ಮೆನ್ಷನ್ ಮಾಡಿ ಹೇಳ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕೀ ಪಾಯಿಂಟ್ ಮಾಡ್ಕೊಳ್ಳಿ. ಇಷ್ಟನ್ನ ನೀವು ಕೀ ಪಾಯಿಂಟ್ ಮಾಡ್ಕೊಂಡಿದ್ದೆ ಆಯ್ತು ಅಂದ್ರೆ ನೀವು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪುಸ್ತಕವನ್ನ ಓದುವಂತ ಅವಶ್ಯಕತೆ ಇಲ್ಲ. ಅಷ್ಟರ ಮಟ್ಟಿಗೆ ನಾನು ಯಾವುದೇ ಪಾಯಿಂಟ್ ಅನ್ನ ಬಿಡದೆ ಕೀ ಪಾಯಿಂಟ್ ಅನ್ನ ಮಾಡ್ತಕ್ಕಂಥದ್ದು. ಇಷ್ಟನ್ನ ಹೇಳ್ಬಿಟ್ಟಿದ್ರೆ ಸಾಕೋಗಿತ್ತು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ತರಗತಿಯನ್ನ ಮಾಡ್ತೀನಿ ಅಂತ ಹೇಳಿ ಕೇವಲ ಇಷ್ಟನ್ನ ಈ ಬಾಕ್ಸ್ ಅನ್ನ ಹೇಳಿದ್ರೆ ನಿಮ್ಗೆ ಸಾಕಾಗ್ತಿತ್ತು. ಬಟ್ ಆ ರೀತಿ ಆಗ್ಬಾರ್ದು. ಪ್ರತಿಯೊಂದು ವಿಚಾರಗಳನ್ನ ಕುರಿತು ನೀವು ತಿಳಿತಾ ಹೋಗ್ಬೇಕು ಅನ್ನೋದು ನನ್ನ ಆಸೆ. ನೀವು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಮೂಡಬೇಕು. ಇದು ನನ್ನ ಒಂದು ಆಸೆ. ಸೊ ಇಷ್ಟು ಈ ಒಂದು ತರಗತಿಗೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಾಗ್ತವ. ನಾವು ಮುಂದಿನ ತರಗತಿಯೊಳಗ ಏನು 6 ವಿಧಿಗಳದವ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಈ 6 ವಿಧಿಗಳನ್ನ ಪ್ರತಿಯೊಂದು ವಿಧಿಗಳ ಬಗ್ಗೆ ಆ ಮೂಲಭೂತ ಹಕ್ಕುಗಳ ವಿಧಿಯೊಳಗೆ ಬರ್ತಕ್ಕಂಥ ಸಬ್ ಪಾರ್ಟ್ ಅಂದ್ರೆ ಉಪವಿಧಿಗಳ ಬಗ್ಗೆ
ಬಹಳ ಮುಖ್ಯವಾದಂತಹ ಪಾಯಿಂಟ್ಗಳನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಮೂಲಭೂತ ಹಕ್ಕುಗಳು 6 ಇದ್ವಾ ಮೂಲ ಸಂವಿಧಾನದಲ್ಲಿ, ಅಥವಾ ನಂತರ ಏನಾದ್ರು ಚೇಂಜಸ್ ಮಾಡ್ಲಾಯ್ತಾ, ಯಾವ್ದಾದ್ರು ತಿದ್ದುಪಡಿ ಮುಖಾಂತರ ಮೂಲಭೂತ ಹಕ್ಕುಗಳನ್ನ ಸೇರಿಸ್ತ್ರ, ಅಥವಾ ಇರೋ ಮೂಲಭೂತ ಹಕ್ಕುಗಳನ್ನೇ ತೆಗೆದ್ರ, ಈ ರೀತಿ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾನು ನಿಮ್ಗೆ ನಂತರದ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಸ್ನೇಹಿತರು ವಿಡಿಯೋವನ್ನ ಕೊನೆ ತನಕ ನೋಡ್ರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ಸ್ನೇಹಿತರೆ. ಭಾರತ ಸಂವಿಧಾನ ಅಂತಕ್ಕಂಥದ್ದು ಚೈನ್ ಲಿಂಕ್ ಇದ್ದ ಹಾಗೆ, ಒಂದು ಲಿಂಕ್ ಮಿಸ್ ಆಯ್ತು ಅಂದ್ರೂ ಕೂಡ ನೆಕ್ಸ್ಟ್ ಪಾಯಿಂಟ್ ಅರ್ಥ ಆಗೋದಿಲ್ಲ. ಆ ರೀತಿ ಇರ್ತಕ್ಕಂಥದ್ದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಕ್ ರೂಪದಲ್ಲಿ ನೋಡ್ತಾ ಹೋಗ್ಬೇಕು. ನೀವು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ, ಆದಷ್ಟು ನಿಮ್ಗೆ ಭಾರತ ಸಂವಿಧಾನ ಪೂರ್ತಿಯಾಗಿ ಅರ್ಥ ಆಗ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಯಾವುದೇ ಅನುಮಾನವಿದ್ರೂ ನೇರವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಎಲ್ಲರೂ ನಿಮ್ಮ ಅಧ್ಯಯನವನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆಂದ್ರೆ ಆದಷ್ಟು ಅತಿ ಶೀಘ್ರದಲ್ಲೇ ಪೊಲೀಸ್ ಪೇದೆ ಕಾಲ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಎಲ್ಲ ನನ್ನ ಸ್ನೇಹಿತರು ಏನಿದ್ರಿ ಅಧ್ಯಯನದಲ್ಲಿ ನಿರಂತರತೆಯನ್ನ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತೆ KS ಆಕಾಂಕ್ಷಿಗಳಿಗೂ ಕೂಡ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಬರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿ KS ಕೂಡ ನೋಟಿಫಿಕೇಶನ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವ. ಅಭ್ಯರ್ಥಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ತಯಾರಿಯನ್ನು ನಡೆಸ್ರಿ, ಸೋರ್ಸಸ್ಗಳನ್ನ ಕಲೆಕ್ಟ್ ಮಾಡ್ರಿ. ಅದ್ರ ಜೊತೆಗೆ ನಮ್ಮ ಕ್ಲಾಸಸ್ಗಳೇನದಾವ ಅಷ್ಟನ್ನ ನೋಡ್ರಿ, ಬಹಳ ಯೂಸ್ ಆಗ್ತದೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೀತಕ್ಕಂಥ ಸ್ಪರ್ಧಾ ಮಿತ್ರರಿಗೆ ನಾನು ಈಗಾಗಲೇ ಹೇಳ್ದಾಗೆ ನೆಕ್ಸ್ಟ್ ನಿಮ್ಗೋಸ್ಕರನೇ ಕ್ಲಾಸಸ್ಗಳು ರೆಡಿ ಆಗ್ತಾವ. ಡೋಂಟ್ ವರಿ, ನಿಮ್ಮ ಸಿಲೆಬಸ್ ಪ್ರಕಾರ ನಿಮ್ಗೆ ಪ್ರತಿಯೊಂದು ಕ್ಲಾಸಸ್ಗಳು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಹೋಗ್ತಾವ ಸ್ನೇಹಿತರೆ. ಆದಷ್ಟು ಬೇಗ ಕಾಲ್ ಫಾರ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಆಲ್ ದ ಬೆಸ್ಟ್. ವಿಡಿಯೋವನ್ನ ಕೊನೆ ತನಕ ನೋಡ್ರಿ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಸ್ನೇಹಿತರು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಲ್ ಅಂತಕ್ಕಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ರಿ. ಯಾಕೆಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಶನ್ ನಿಮಗೆ ಬರ್ತಕ್ಕಂಥದ್ದು. ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಬಹಳ ಎತ್ತರಕ್ಕೆ ಕೊಂಡೋಗ್ತಕ್ಕಂಥ ಕೆಲಸ ಮತ್ತೆ ಒಂದು ಕೇಪಬಿಲಿಟಿ ನಿಮ್ಗೆ ಮಾತ್ರ ಇರ್ತಕ್ಕಂಥದ್ದು. ನಿಮ್ಗಳ ಸಹಾಯ ಸಹಕಾರ ಇದೆ, ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ನಿಮ್ಮ ಕಡೆಯಿಂದ ನಮ್ಗೆ ಏನು ಬೇಡ್ರಿ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ಇಷ್ಟನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟ ಮೂಲಭೂತ ಹಕ್ಕಿಗೆ ಕುರಿತಂತೆ ಬಹಳ ಬಹಳ ಇಂಪಾರ್ಟೆಂಟ್ ಮತ್ತೆ ಬಹಳ ಏನು ಮೂಲಭೂತ ಹಕ್ಕುಗಳು ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆಯಾ ಅಂತಕ್ಕಂಥ ಭಾವನೆ ನಿಮ್ಗೆ ಮೂಡಿಸ್ತಕ್ಕಂಥ ರೀತಿ ತರಗತಿ ಇರ್ತದ. ನೋಡ್ತಾ ಹೋಗ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಈಗೇನ್ ವಿವಾದ ನಡೀತಾ ಇದೆ, ಹಿಜಾಬ್ ವಿವಾದ ಮತ್ತೆ ಕೇಸರಿ ಸಾಲು ವಿವಾದ, ಇದು ಕೂಡ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗ ಏನಾದ್ರು ಇದ್ರೊಳಗಡೆ ಏನಾದ್ರು ವಿಚಾರಗಳ ಬರ್ಬೋದ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರೂ ಅಧ್ಯಯನವನ್ನ ಚುರುಕುಗೊಳಿಸ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಲ್.